ಶರಣೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಸನ್ಮಾನ್ಯ ಲೋಕಸಭಾ ಸದಸ್ಯರು ದಾವಣಗೆರೆ, ಇವರಿಗೆ ಅಭಿನಂದನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನನ್ನ ಮಿತ್ರರಾದ ಉಮಾಪತಿಯವರೇ, ಹಾಗೂ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮೊಟ್ಟ ಮೊದಲನೇದಾಗಿ ಮಾತನಾಡಿರ್ತಕ್ಕಂಥ ನನ್ನ ಮಿತ್ರರಾದ ಅಮೀರ್ ರಾಜಣ್ಣವರೇ, ಹಾಗೂ ಮತ್ತೊಬ್ಬ ಮಿತ್ರರಾದ ಅತ್ನಿ ವೀರಣ್ಣವರೇ, ಹಾಗೂ ರಾಜಶೇಖರ್ ಅವರೇ, ಮತ್ತು ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರೇ, ಮತ್ತು ಇಲ್ಲಿ ನಿರತಕ್ಕಂಥ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ, ನಮ್ಮ ವೀರಶೈವ ಮಹೋತ್ಸವದ ಘಟಕದ ಎಲ್ಲ ವಿವಿಧ ಸಮಿತಿಗಳ ಸದಸ್ಯರುಗಳೇ, ಅಧ್ಯಕ್ಷರುಗಳೇ, ಮತ್ತು ಇವತ್ತಿನ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಮುಖ್ಯಸ್ಥರೇ, ನಿಮಗೆಲ್ಲ ಮಾತನಾಡಲಿಕ್ಕೆ ಖುಷಿ ಕೊಡಲಿಕ್ಕೆ ನಮ್ಮ ಮಣ್ಬೀರಿ ರಾಜಣ್ಣವ್ರು ಮೊಟ್ಟ ಮೊದಲಾಗಿ ಎಲ್ಲ ಮಾತನಾಡಿದ್ದಾರೆ. ಅದೇ ರೀತಿ ವೀರಣ್ಣವರು ಅವರ ಅನುಭವವನ್ನು ಹೇಳಿದ್ದಾರೆ. ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ನಿಂತು ಏನಾಯಿತು ಅನ್ನೋದನ್ನು, MLC ಚುನಾವಣೆಗೆ ಇವರು ಒಂದೊಂದು ಚುನಾವಣೆಗೆ ಹಿಂಗೆ ಹೇಳಿದರೆ ನಾವು 6 ಚುನಾವಣೆ ಮಾಡಿದಾರೆ ಏನು ಹೇಳ್ಬೇಕು. ನಾನು ಪಾರ್ಲಿಮೆಂಟ್ ಚುನಾವಣೆನೂ ಮಾಡಿದ್ದೀನಿ. ಪಾರ್ಲಿಮೆಂಟ್ನಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಮುನ್ಸಿಪಾಲಿಟಿ ಅಧ್ಯಕ್ಷ ಆದರೆ ಏನಾಗಬೇಕು, ಮುನ್ಸಿಪಲ್ ಕಾರ್ಪೊರೇಟರ್ ಆದರೆ ಏನಾಗಬೇಕು, ಅದನ್ನು ಮೊದಲಿಂದ ಅನುಭವ ಮಾಡ್ಕೊಂಬಂದ್ರೆ ಅದಷ್ಟೇ ತಾನೇ ಬರುತ್ತೆ. ಏಕೆಂದರೆ ನಾವು ಎಷ್ಟೇ ಇವತ್ತಿನ ದಿವಸ ಪ್ರಭಾ ಮಲ್ಲಿಕಾರ್ಜುನರು ಇವತ್ತಿನ ದಿವಸ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಅಂದರೆ, ಇವತ್ತು ದಾವಣಗೆರೆ ಏಕದಮ್ ಮುಂದೆ ಸರಿಗೆ ವಿಮಾನ ನಿಲ್ದಾಣಗಳಾಗಲಿ ಅಥವಾ ಇಂಡಸ್ಟ್ರೀಸ್ ಆಗಲಿ ಯಾವುದಾದ್ರು ಒಂದು ಹೆಸರಿಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸರ್ಕಾರ ನಮ್ಮದಿಲ್ಲ, ಅಲ್ಲಿ BJP ಸರ್ಕಾರ ಇರೋದು, ಅದು KJD ಸರ್ಕಾರ ಈಗಿರೋದು ಹೇಳಬೇಕು ಅಂದರೆ. ಯಾಕೆಂದರೆ ಒಂದೇ ಪಕ್ಷದಿಂದ ಸರ್ಕಾರ ರಚನೆ ಆಗಿದ್ದರೆ ಅದು BJP ಸರ್ಕಾರ ಆಗ್ತಿತ್ತು. ಇವತ್ತು ಎಲ್ಲ ಪಕ್ಷಗಳು ಸೇರಿ ಆಗಿರ್ತಕ್ಕಂಥ ಸರ್ಕಾರ ಯಾವಾಗ ಹೇಳ್ಕೊಡ್ತೀವಿ, ಯಾರು ಎತ್ತಾಗ ಒಳ್ಳೆ ಹೊಡಿತಾರ ಗೊತ್ತಾಗೋದಿಲ್ಲ. ಯಾಕೆಂದರೆ ಎಲ್ಲರಿಗೂ ಕೂಡ ಆಸೆ ನಾನು ಪ್ರೈಮ್ ಮಿನಿಸ್ಟರ್ ಮಾಡ್ತಾರೇನೋ ಅಂತ ಬರ್ತಾರೋದ್ರೆ, ನಮ್ಮ ಕಡೆನ ಲೋಕಸಭಾ ಅಧ್ಯಕ್ಷನೇ ಮಾಡಿರಿ ಅಂತಾರೆ, ನಮ್ಮವರಿಗೆ 4 ಜನ ಹೆಚ್ಚಿಗೆ ಮಂತ್ರಿಗಳನ್ನ ಕೊಡ್ರಿ ಅಂತಾರೆ, ಒಳ್ಳೊಳ್ಳೆ ಖಾತೆಗಳು ಕೊಡ್ರಿ ಅಂತಾರೆ, ಎಲ್ಲ ದುಡ್ಡು ಬರೋಂಥ ಖಾತೆ ಕೊಡ್ರಿ ಅಂತಾರೆ. ಈ ನಮೂನೆ ಬಹಳ ನಮೂನೆ ಇರುತ್ತೆ ಸರ್ಕಾರದಲ್ಲಿ. ಅದಕ್ಕೋಸ್ಕರವಾಗಿ ನಾವು ಒಂದೇ ಸರಿಗೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಈಗ ದಾವಣಗೆರೆಯನ್ನು ಅಭಿವೃದ್ಧಿ ಪದಕ್ಕೆ ತಂದಿರತಕ್ಕಂಥ ಕೀರ್ತಿ ನಮಗೆಲ್ಲ ಸೇರಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಈಗ ನಾವು ಬರೀ ಕುಂದೋಡದ ಕೆರೆ ಅಂತ ಇತ್ತೀಚಿನ ಕೆರೆ ಮಾತಾಡ್ತೇವೆ. ಆದರೆ ದಾವಣಗೆರೆಗೆ ಕಡಿಮೆ ಜನಸಂಖ್ಯೆ ಇದ್ದಾಗ ಮೊಟ್ಟ ಮೊದಲಿಗೆ ನೀರಿನ ಸಮೃದ್ಧಿಗೆ ಮಾಡಿದ್ದು TV ಸ್ಟೇಷನ್ ನಿಲ್ತಕ್ಕಂಥ TV ಸ್ಟೇಷನ್ ಕೆರೆ. ಅದು ಯಾರು ಮಾಡಿದರು, ಯಾರ ಕಾಲದಲ್ಲಿ ಬಂತು, ಅದು ಯಾರಿಗಾರ ಗೊತ್ತಿದೆಯಾ? ಮರ್ತೋಗೈತಿ. ಇಲ್ಲ ಮತ್ತಲ್ಲಿ ನಾನು ತಂದು ಮೊದಲೇ ನೀರು ತಂದು ನನ್ನ ಅಲ್ಲಿಗೆ. ಇವತ್ತಿನ ದಿವಸ ಕಾರ್ಪೊರೇಷನ್ ಎದುರಿಗೆ ಬ್ರಿಡ್ಜ್ ಐತಿ. ಆ ಬ್ರಿಡ್ಜ್ ತಂದರೆ ಯಾರು? ಒಂದೇ ವರ್ಷದಾಗ ಫೌಂಡೇಶನ್ ಹಾಕಿದ್ವಿ, ಒಂದೇ ವರ್ಷದಾಗ ಇನಾಗ್ರೇಷನ್ ಮಾಡಿದ್ವಿ. ಕೆಂಗಲ್ ಹನುಮಂತ ಇನ್ನವರು ಇದ್ರು, ಅವಾಗ ರೈಲ್ವೆ ಮಂತ್ರಿಗಳು. ಅಲ್ಲಿ ಇಲ್ಲಿ ನಮ್ಮ ಸಿದ್ದೂರಪ್ಪನವರು ಇದ್ದರು. ಅದೇ ದಾವಣಗೆರೆ ಒಳಗೆ ಇವತ್ತು ಜಾಲಿನಗರ ಇದೆ. ಆ ಜಾಲಿನಗರ ಸೈಟು ಯಾರು ಕೊಟ್ಟರು? ಅಲ್ಲಿರ್ತಕ್ಕಂಥ ಜನಗಳಿಗೆ. ಮತ್ತು ಇವತ್ತು ಆಜಾದ್ ನಗರ ಇವೆಲ್ಲ ಇದಾವೆ. ಆ ಜಾಗಗಳಲ್ಲಿ ಯಾರು ಲ್ಯಾಂಡ್ ಕೊಟ್ಟರು? ಇವನ್ನೆಲ್ಲ ನೋಡ್ಕೊಂತ ಊರು ಅಭಿವೃದ್ಧಿ ಆಗಿದ್ದು ಯಾರಿಂದ? ಯಾಕಂದರೆ ಅವಾಗ ಬರೀ ನಗರಸಭಾ ಅಧ್ಯಕ್ಷರಿಗೆ ಅಧಿಕಾರ ಇತ್ತು. ಬರೀ 6,000 ಒಂದು ಎಕರೆಗೆ ಜಮೀನು. ಈಗೇನು 4 ಕೋಟಿ 5 ಕೋಟಿ ಹೇಳ್ತಾರಲ್ಲ, ನಗರ ಇವೆಲ್ಲ ಆಗಿರೋದು. ಆಮೇಲೆ ಜಾಲಿನಗರ ಕೊಡಬೇಕಾದ್ರೆ ಪ್ರತಿಯೊಂದು ಜಾತ್ರೆಗೆ ಒಬ್ಬರು ಲಿಂಗಾಯತರಿಗೆ, ಒಬ್ಬರು ಮುಸ್ಲಿಮ್ಸ್ಗೆ, ಒಬ್ಬರು ಶೆಡ್ಯೂಲ್ ಕ್ಯಾಸ್ಟು, ಒಬ್ಬರು ಬ್ಯಾಕ್ವರ್ಡ್ ಹಿಂಗೆ ಹಂಚ್ಕೊಟ್ಟಿದ್ರು. ಎಲ್ಲರೂ ಮಾರ್ಕೊಂಡು ತಂದು ಹೋಗ್ಬಿಟ್ರು. ಈ ರೀತಿ ಕೆಲಸ ಬಂದಂಗೆ ನೋಡ್ಕೊಂತ ಹೋಗ್ಬೇಕು.
ಈಗ ಸರ್ಕಾರ ನಮ್ಮದೇ ಇತ್ತಪ್ಪ ಕೇಂದ್ರದಲ್ಲಿ ಅಂದರೆ ನಾವಿಂಥ ಕೆಲಸವನ್ನು ಮಾಡೇ ಮಾಡ್ತೇವೆ, ಇದಕ್ಕೆ ಯಾವುದೇ ಅಡಚಣೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಗ್ಯಾರಂಟಿ ಮಾಡ್ಬೋದು. ಆದರೆ ಈಗ ನಾವು ಎರಡೂ ದಂಡಿ ಮೇಲೆ ಕೈ ಇಟ್ಟು ಆದಷ್ಟು ಸೂಕ್ಷ್ಮ ರೀತಿಯಿಂದ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನು ನಮ್ಮ ಪಾರ್ಲಿಮೆಂಟ್ ಸದಸ್ಯನೆಯವರು ಮಾಡಬೇಕಾಗತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಸರ್ಕಾರದ ಜೋರು ಮಾಡಿದಂಗೆ ಈಗ ಮಾಡಕ್ಕೆ ಬರೋದಿಲ್ಲ. ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು, ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕು. ಪಾರ್ಲಿಮೆಂಟ್ನಾಗ ಅವ್ರಿಗೆ ವಿರೋಧ ಮಾಡಬೇಕು. ಇವಾಗ ಭಾಳ ವಿರೋಧ ಮಾಡ್ತಾರಪ್ಪ, ಇವ್ರು ಏನು ಕೇಳ್ತಾರೆ ಕೊಟ್ಬಿಡ್ಬೇಕು ಅಂತ ನಾವು ಅನ್ಬೇಕು. ಅವರು ಆ ಮಟ್ಟಕ್ಕೆ ಹೋಗ್ಬೇಕಾಗತ್ತೆ. ಈ ರೀತಿ ನಾನಾ ವಿಧವಾಗಿ ನಮ್ಮಲ್ಲಿಗೆ ಅನುಕೂಲ ನಮ್ಮ ಕ್ಷೇತ್ರದಲ್ಲಿ ಇರತಕ್ಕಂಥವ್ರು ಇವತ್ತು ಆರ್ಚ್ ಬಂದ ತಕ್ಷಣ ಎಲ್ಲ ಪ್ರಮಾಣಗಳು ಮಾಡಿಕೊಟ್ಟಿದ್ದಾರೆ ಅಂದ್ರೆ ನೀವು ತಿಳ್ಕೊಳಕ್ಕೆ ಹೋಗೋದು ಅವ್ರದ್ದು. ಯಾಕಂದ್ರೆ ನಿಧಾನವಾಗಿ ಒಂದೊಂದು ಕೆಲಸಗಳು ಆಗ್ತಾವೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದ್ರೆ ದಾವಣಗೆರೆ ಒಂದು ಸಿಮೆಂಟ್ ರೋಡ್ ಇರಲ್ಲ. ಮೊದಲು ಹಿಂದೆ ಕೆ ಶಿವಮೂರ್ತಿ ಅವರು ಒಂದು ಎರಡು ಮೂರ ಸಿಮೆಂಟ್ ರಸ್ತೆ ಮಾಡಿದ್ರು. ಚೌಕಿಪೇಟೆ ಮಂಡಿಪೇಟೆ ಒಂದೆರಡು ಬಗ್ಗೆ. ಅದಾದ್ಮೇಲೆ ಬರೀ ಬರೀ ಕಾಂಬಾರ್ ರೋಡ್ ಇದ್ದು ಅವು ಒಂದು ವರ್ಷ ಮಳೆ ಬಂತಪ್ಪ ಅಂದ್ರೆ ಕಿತ್ಕೊಂಡು ಹೋಗ್ಬೋದು. ಇವತ್ತಿನ ದಿವಸ ಟಾರ್ ರೋಡ್ ಯಾವ ದಾವಣಗೆರೆಗೆ ಅದಾವ? ಟಾರ್ ರೋಡ ಇಲ್ಲ, ಎಲ್ಲ ಸಿಮೆಂಟ್ ರೋಡ. ಹಂಗೆ ಒಂದೊಂದಾಗಿ ಗಟ್ಟಿಬಿಟ್ಟಾಗಿ ಕೆಲಸ ಆಗ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಮಲ್ಲಿಕಾರ್ಜುನರವರು ಕುಂದುವರಿಕೆ ಮಾಡಿದಾಗ ಬರೀ 1 ಕೋಟಿ 100 ಕೋಟಿ ಒಳಗಾಗಿತ್ತು. ಇವತ್ತು ಬರೀ ಅದನ್ನ ರಿಪೇರಿಗೆ ಅಂತೇಳಿ ಇಂಪ್ರೂವ್ಮೆಂಟ್ ಅಂತೇಳಿ 15 ಕೋಟಿ ಖರ್ಚಾಗಿದ್ದಾರೆ. ಅದು ಒಂದಲ್ಲ ಎರಡಲ್ಲ 15 ಕೋಟಿ. ಈಗ 20 ವರ್ಷದಿಂದ ನಾವು 4 ಸರಿ 3 ಸರಿ 4 ಸರಿ MP ಆಗಿದ್ದು 4 ಸರಿನ 4 ಸರಿ ಆಗಿದ್ವಿ ಅಂತ. ಇದು ಯಾರದಾರ ಅವರಪ್ಪನ ಮನೆಗೆ ಯಾರಪ್ಪ ಮನೆಗಂತೂ ಅಲ್ಲ. ಜನಗಳು ವಿಶ್ವಾಸ ಇಟ್ಟು ಪ್ರೇಮದಿಂದ ಇಂಥವ್ರನ್ನ ಆರಿಸಿದ್ರೆ ಕೆಲಸ ಆಗ್ತಾವೆ. ನಮ್ಮೂರಿನ ಅಭಿವೃದ್ಧಿ ಆಗುತ್ತೆ. ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಜನಗಳು ಬುದ್ಧಿವಂತಿಕೆಯಿಂದ ಆರಿಸಬೇಕಾಗುತ್ತೆ. ಅಂತ ಕೆಲಸವನ್ನು ನಮ್ಮ ದಾವಣಗೆರೆ ಜನತೆ ಮಾಡ್ತಾ ಬಂದಿದೆ, ಮುಂದೂ ಮಾಡ್ತಾರಂತಕ್ಕಂಥ ವಿಶ್ವಾಸ ಇದೆ. ಯಾಕಂದ್ರೆ ದಾವಣಗೆರೆ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ, ಇಷ್ಟೊಂದು ಮುಂದುವರಿಯಲಿಕ್ಕೆ ಏನು ಕಾರಣ ಅನ್ನೋದ್ರೆ ಜನಗಳು ಯೋಚನೆ ಮಾಡ್ಬೋದು. ಸುಮ್ಮನೆ ನಾವು ಕಣ್ಮುಟ್ಕೊಂಡು ಬರೀ ಮೋದಿ 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 ಅಂದ್ರೆ ಆಗೋದಿಲ್ಲ. ಈ ಮೋದಿನ ಒಪ್ಪುದ್ದ ಈಗ 10 ಸೀಟ್ ಕಮ್ಮಿ ಬಂದ್ರ, 10 ಸೀಟ್ ಕಮ್ಮಿ ಬಂದ್ರೆ ಮೋದಿಯವರು ಮುಖ್ಯಮಂತ್ರಿ ಆಗ್ತಾರಲ್ಲ, ಪ್ರಧಾನಿ ಆಗ್ತಾರಲ್ಲ ಅಂತ ಏನು ಅವ್ರಿಗೆ ಒಂದು ಅದೃಷ್ಟ ಇದೆ, ಆಗಿದ್ದಾರೆ. ಅವ್ರಿಗೆ ಇಬ್ಬರು ಸೈನಿಕರನ್ನ ಕಾಡ್ತಾರೆ ಮುಂದಾದ್ರೂ ಕೂಡ. ಇವತ್ತು ಆಂಧ್ರದ ಚಂದ್ರಬಾಬು ನಾಯ್ಡು ಒಂದ್ ಕಡೆಗೆ, ಇನ್ನೊಂದ್ ಕಡೆ ನಿತೀಶ್ ಬಿಹಾರದ, ಅವರಿಬ್ಬರು ಸಮಾಧಾನ ಮಾಡೋಕೆ ಅವ್ರಿಗೆ ತೊಂದರೆ ಕಷ್ಟ ಒಟ್ಟಿನಲ್ಲಿ ನಡೆಯುತ್ತೆ. ಫೈನಾನ್ಷಿಯಲಿ ನಾವು ಸೌಂಡ್ ಆಗಿದ್ದಾವೆ. ಭಾರತ ಸರ್ಕಾರ ಫೈನಾನ್ಷಿಯಲಿ ಸರ್ಕಾರ ಸೌಂಡ್ ಆಗಿದೆ, ಅದರಲ್ಲಿ ಏನು ಅನುಭವ ಇಲ್ಲ. ಮತ್ತು ಯಾವುದೇ ರಾಷ್ಟ್ರಗಳು ನಮ್ಮ ಮೇಲೆ ಮುಂದ್ಬಿಡ್ತಕ್ಕಂಥ ಶಕ್ತಿನ ತೋರಿಸೋದಿಲ್ಲ. ನಮ್ಮಲ್ಲಿ ಕೂಡ ಅತ್ಯಧಿಕ ಅದು ಉಪಕರಣಗಳು ಎಲ್ಲರಿಗೂ ಗೊತ್ತಿದೆ. ಈ ಇದರಲ್ಲಿ ನಮ್ಮ ದೇಶ ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಮತ್ತು ನಮ್ಮ ಊರು, ನಮ್ಮ ಜನರು ಆಗ್ತಿರ್ತಕ್ಕಂಥ ಕ್ಷೇತ್ರ ನಾವು ಯಾವ ರೀತಿ ಮುಂದುವರಿಬೇಕು ಅಂತ ಯೋಚನೆ ಮಾಡಿ ದಾವಣಗೆರೆ ಜನತೆಗೆ ಏನು ಅನುಕೂಲತೆ ಒದಗಬೇಕು, ಯಾವುದು ಕೆಲಸ ಕಾರ್ಯಗಳು ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ನೌಕರಿ ಸಿಗ್ತಕ್ಕಂಥ ಕೆಲಸ ಆಗಬೇಕು. ನೌಕರಿಯಿಂದ ಅವ್ರ ಜೀವನ ನಡೀಬೇಕು ಅಂತ ಕೆಲಸವನ್ನೆಲ್ಲ ಮಾಡಿ ಇವತ್ತು ದಾವಣಗೆರೆ ಜನ ಮೆಚ್ಚುವಂತ ಕೆಲಸವನ್ನ ನಮ್ಮ ಸೃಷ್ಟಿ ಮಾಡ್ತಕ್ಕಂಥ ನಂಬಿಕೆ ನನಗಿದೆ. ನಾವು ಕೂಡ ಅವರಿಗೆ ಅಡ್ವೈಸರ್ ಆಗಿ ಇಂಥದ್ದು ಮಾಡ್ರಿ ಅಂತ ಹೇಳಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾನಾಗಲಿ ನನ್ನ ಮಲ್ಲಿಕಾರ್ಜುನ ಅವರಿಗೆ ಮಾಡ್ತೇವೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನೀವೇನು ಅಭಿಮಾನವಿಟ್ಟು ಇವತ್ತಿನ ದಿವಸ ಆರ್ಚ್ ಕಳಿಸಿರೋ ನಿಮ್ಮ ಅಭಿಮಾನಕ್ಕೆ ಕೊರತೆ ಬರದ ರೀತಿಯಲ್ಲಿ
ಕಾರ್ಯವೈಖರಿ ನಮ್ಮ ಸೊಸೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ನಮ್ಮ ಸೊಸೆ ಪರವಾಗಿ ನಿಮಗೆಲ್ಲರೂ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಮಾತನ್ನು ಹೇಳಿ ಇನ್ನು ಮುಂದೆ ಮತ್ತೆ ಆಗಿಂದಾಗ್ಗೆ 3 ತಿಂಗಳಿಗೆ 1 ತಿಂಗಳಿಲ್ಲ 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಸೇರಿ ಊರಿನ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ಒಂದು ಜೋರು ಜೈ ಹಿಂದ್.